3800 ಹಳ್ಳಿಯ ಬಂಡಿ ದಸ್ತೆ, ಕಾಲು ದಾರಿ, ಸ್ಮಶಾನ ದಾರಿ, ಸ್ಮಶಾನ ಜಾಗ, ಗೋಮಾಳ, ರಾಜಕಾಲುವೆ, ಕೆರೆ, ಗುಂಡುತೋಪು ಈ ಉಳಿಸುವಾಗಾಗಿ ನಾನು ಸದಾ ನಿಮ್ಮ ಸೇವಕನಾಗಿರ್ತೀನಿ. ರೈತರ ಪರವಾಗಿ ಮಾಡುವಂಥದ್ದು ಹಲವಾರು ಕೆಲಸಗಳಿದೆ. ರೈತರಿಗೆ ಬೇಕಾಗಿರ್ತಕ್ಕಂಥ ಕೆಲವು ಕೆಲಸಗಳನ್ನ ಬಿಟ್ಟು ರೈತರಿಗೆ ಇಲ್ದಿರಿಸಲ್ತಕ್ಕಂಥ ಕೆಲಸಗಳಿಗೆ ಕೈ ಹಾಕ್ತಾರೆ ರೈತ ಸಂಘಟನೆ ಅಧ್ಯಕ್ಷರು ಅಂತ ಹೇಳಿ ಜನ ಹೇಳ್ತಿದ್ದಾರೆ. ಎಸ್, ಈ ರೀತಿ ಆಗ್ತಾ ಇದೆ. ಅಲ್ಲ, ಈಗ ನಾವೊಂದು ಹೇಳೋ ಅರ್ಥ ಮಾಡ್ಕೊಳ್ಳಿ. ಒಬ್ಬ ನಾಗರಿಕನಾಗಲಿ ಕೂಲಿ ಕಾರ್ಮಿಕರ ಕಾರ್ಮಿಕ ಸಂಘಟನೆನೇ ಧ್ವನಿ ಎತ್ತಬೇಕಂತೇಳಿ ಸಂವಿಧಾನದಲ್ಲಿ ಬರೆದಿಲ್ಲ. ರೈತ ಪರವಾಗಿ ರೈತ ಸಂಘಟನೆಯಲ್ಲೇ ಧ್ವನಿ ಎತ್ತಬೇಕಂತೇಳಿ ಬರೆದಿಲ್ಲ. ಸರ್ಕಾರಿ ಶಾಲೆ ಉಳಿಸ್ಬೇಕಾಗಲಿ ಶಿಕ್ಷಕರೇ ಧ್ವನಿ ಎತ್ತಬೇಕಂತಿಲ್ಲ. ಕನ್ನಡಪರ ಸಂಘಟನೆಗಳೇ ಧ್ವನಿ ಎತ್ತಬೇಕಂತೇಳಿ ಎಲ್ಲಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಕೊಟ್ಟಿರುವ ಸಂವಿಧಾನದಲ್ಲಿ ಬರೆದಿಲ್ಲ. ಅಲ್ಲಿಗೆ ಅವ್ರು ಹೇಳೋ ಪ್ರಕಾರ ನಾನು ಇದೇ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದಲ್ಲಿರುವ ನಾವು ಪ್ರತಿಯೊಂದಕ್ಕೂ ಧ್ವನಿಗೂಡಿಸ್ತಾ ಇದ್ದೀವಿ. ಗೋಮಾಳ ಉಳಿಸ್ಬೇಕಂತ ಹೋದರೆ ರೈತ ಸಂಘಟನೆ ಗೋಮಾಳ ಉಳಿಸ್ಬಾರ್ದೇನ? ಮಾರ್ಕೆಟ್ ವಿಚಾರಕ್ಕೆ ಹೋದರೆ ರೈತ ಮಾರುಕಟ್ಟೆ ಉಳಿಸ್ಬಾರ್ದೇನ? ಈಗ ಒಂದು ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಇಲ್ಲ ಯಾವುದೋ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಗಿರ್ತದೆ, ಅದ್ರ ಬಗ್ಗೆ ಧ್ವನಿ ಎತ್ತಬಾರ್ದಾ? ಇವತ್ತು ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿರಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತಿದರೆ ಅಲ್ಲಿಗೇನೋ ಆಯಾ ಕಚೇರಿಗಳ ಪರವಾಗಿ ಆಯಾ ಸಂಘಟನೆಗಳು ಇರ್ಬೇಕಂತೇಳಿ ಕಾನೂನು ಇದೆಯಾ? ರೈತ ಸಂಘಟನೆ ಯಾವುದು ಇದು ಮಾಡಬಾರ್ದಾ? ಈಗ ರಸ್ತೆ ಹಾಕಿರ್ತಾರೆ, ನಾನು ಹೋಗ್ತಾ ಇರ್ತೀನಿ, ರಸ್ತೆ ಕಿತ್ತೋಗಿರ್ತದೆ, ರಸ್ತೆ ಕಿತ್ತೋಗಿದೆ ಅಂತೇಳಿ PWD ಅವ್ರು ಕೊಟ್ಟರೆ ರೈತ ಸಂಘಟನೆ ಅದನ್ನು ಮಾಡಬಾರ್ದಾ? ಅದಕ್ಕೆ ಯಾರು ಸಂಘಟನೆ ಬರ್ತಾರೆ? ಯಾರು ಥರ ಬರ್ತಾರೆ? ನಮ್ಮ ಬಾಬಾ ಸಾಹೇಬ್ ಕೊಟ್ಟಿರೋ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಕಟ್ಟ ಕಡೆಯ ಪ್ರಜೆಗಿರ್ಬೋದು ಯಾವುದೇ ರೀತಿಯ ಹೋರಾಟಕ್ಕೂ ರೈತ ಸಂಘ ಅಂತೆಲ್ಲ ಯಾರೂ ಅಷ್ಟೇ ಧ್ವನಿ ಎತ್ತಬೋದು. ಕನ್ನಡಪರ ಸಂಘಟನೆ ಕನ್ನಡ ಬಗ್ಗೆನೇ ಧ್ವನಿ ಎತ್ತಬೇಕಂತೇಳಿ ಎಲ್ಲಿ ಕಾನೂನಲ್ಲಿ ಬರ್ದಿಲ್ವೇ? ರೈತ ಪರವಾಗಿ ರೈತರಿಗೆ ಇದು ಮಾಡ್ಬೇಕಂತೇಳಿ ಎಲ್ಲಿ ಬರ್ದಿಲ್ವೇ? ಇವತ್ತು ರೈತ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ, ಅಲ್ಲಿ ಫೀಸ್ ಜಾಸ್ತಿ ಕೇಳ್ತಾರೆ, ಅದ್ರ ಬಗ್ಗೆ ಧ್ವನಿ ಎತ್ತಬಾರ್ದಾ? ಅದು ಧ್ವನಿ ಎತ್ತರೆ ಅಯ್ಯೋ ರೈತರಿಗೆ ಅದಕ್ಕೆ ರೈತ ಮಕ್ಕಳೇ ತಾನೇ ಹೋಗ್ತಿರೋದು. ದೇಶದ 136ರಿಂದ 40 ಕೋಟಿ ಜನಸಂಖ್ಯೆ ಏನಿದೆ, ಆ ಜನಸಂಖ್ಯೆಯಲ್ಲಿ ಪ್ರಥಮವಾಗಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ ಅಂದರೆ ಕೃಷಿ ಕ್ಷೇತ್ರ. ಯಾವ ಕ್ಷೇತ್ರದಲ್ಲಿ ಇವತ್ತು ರಾಜಕೀಯ ತಗೊಳ್ಳಿ, ಇವತ್ತು ಈ ಥರ ಆರೋಪ ಮಾಡ್ತಾರಲ್ಲ, ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಪ್ರಮಾಣ ವಚನ ಮಾಡುವಾಗ ಆ ಸುಟ್ಟವಲ್ಲಿ ಹಿಂಗೆ ಎತ್ಕೊತಾರೆ, ಹಿಂಗೆ ಹಾಕೊಂಬಿಟ್ಟು ನಾನು ರೈತ ಪರ ಮಗ, ನಮ್ಮಪ್ಪ ತಾತ ರೈತ, ನಮ್ಮ ಮುತ್ತಾತ ರೈತ ಅಂತ ಹೇಳ್ತಾರಲ್ಲ, ಅವರು ಮಾತ್ರ ಬರೀ ರೈತರ ಪರವಾಗಿ ಇರಬೇಕಾಗಿತ್ತಲ್ಲ. ಯಾಕೆ ವಿಧಾನಸೌಧಕ್ಕೆ ಹೋಗ್ತಾರೆ? ಯಾಕೆ ಸಂಸತ್ ಭವನಕ್ಕೆ ಹೋಗ್ತಾರೆ? ಅವ್ರು ಇಲ್ಲೇ ಇರ್ಬೋದಲ್ಲ ಸರ್. ಕೇಳೋ ಹಕ್ಕಿರೋರಿಗೆ ಮೊದಲು ಸಂವಿಧಾನದ ಒಂದು ತಿಳುವಳಿಕೆ ಇರಬೇಕು, ಪರಿಜ್ಞಾನ ಇರಬೇಕು. ಕೇಳಬಾರ್ದು ಅಂಥೇಳಿ ಯಾರು ಇದು ಮಾಡಬಾರ್ದು. ಪ್ರಥಮ ಪ್ರಜೆಯಾಗಿ ಅಂದರೆ ಭಾರತದ ಪ್ರಜೆಯಾಗಿ ನೀನು 31 ರಾಜ್ಯದಲ್ಲಿ ನೀನು ಎಲ್ಲೇ ಓದು ಏನೇ ಮಾಡು ಧ್ವನಿ ಎತ್ತಂತಹ ಅಧಿಕಾರ ಕೊಟ್ಟರು ನಮ್ಮ ಸಂವಿಧಾನದಲ್ಲಿ. ಆ ಸಂವಿಧಾನದ ಅಡಿಯಲ್ಲಿ ನಾವು ಹೋಗ್ತಾ ಇದ್ವಿ. ಯಾರೋ ಹೇಳ್ತಾರೆ ಅಂತೇಳಿ ನಾವು ಕೇಳೋಕ್ಕಾಗಲ್ಲ. ಇವತ್ತು ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಸುಮಾರು ಕೆಲಸಗಳು ಹಳ್ಳಿಗಳಲ್ಲಿದೆ. ಭೂಮಾಫಿಯರ ಅಟ್ಟಹಾಸದ ವಿರುದ್ಧ ಆಯಾ ಗ್ರಾಮಗಳ ರೈತರು, ಕೂಲಿ ಕಾರ್ಮಿಕಗಳು ತಿರುಗಿ ಬಿದ್ದರೆ ನಮ್ಮ ಕೆರೆನೂ ಉಳಿಸ್ಕೋಬೋದು, ನಮ್ಮ ಗೋಮಾಳನೂ ಉಳಿಸ್ಕೋಬೋದು, ನಮ್ಮ ಊರನ್ನು ಅಭಿವೃದ್ಧಿ ಮಾಡ್ಬೋದು, ನಮ್ಮ ರಸ್ತೆನೂ ಉಳಿಸ್ಕೋಬೋದು. ನೀವು ಸುಮಾರು ಈ ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರ. ಹುಟ್ಟದಾಗಿಂದ ಕೂಡ ಇದುವರೆಗೂ ಹೋರಾಟ ಮಾಡಿಕೊಂಡು ರೈತರ ಪರವಾಗಿ ಸುಮಾರು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದೀರ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವಿಷಯ ರಾಜ್ಯಕ್ಕೆ ಜಿಲ್ಲೆಗೆ ಗೊತ್ತಾಗಿರ್ತಕ್ಕಂಥದ್ದು. ಆದರೆ ಇದೊಂದು ಪ್ರಶ್ನೆ ಕಾಡ್ತಾ ಇದೆ ಇಡೀ ಪ್ರತಿ ಹಳ್ಳಿಯಲ್ಲಿ ಕೂಡ. ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಸುಮಾರು ರೈತರಿಗೆ ಇದೊಂದು ಅವಕಾಶ ಸಹಾಯ ಮಾಡಿಕೊಟ್ರೆ ಸಾಕು, ಅವರು ಉಸಿರಿರೋ ತನಕ ನೆನೆಸ್ಕೊಂತೀವಿ ಅನ್ನೋ ಪರಿಸ್ಥಿತಿಗೆ ಆ ಮಟ್ಟಕ್ಕೆ ಕಣ್ಣೀರಾಗ್ತಿರ್ತಾರೆ. ಏನು ಅದೇ ನಕಾಸಿ ಜಾಗ. ಎಷ್ಟೋ ಜನರು ಬೆಳೆಗೆ ಹೋಗ್ಬೇಕು, ಬಂಡಿ ಹೋಗ್ಬೇಕು, ರಸ್ತೆಗೆ ಬರಬೇಕು, ಲಕ್ಷಾಂತರ ರೂಪಾಯಿ ಬೆಳೆ ನಾಶ ಆಗ್ತಾ ಇದೆ, ರಸ್ತೆಗೆ ಹೋಗ್ತಾ ಇಲ್ಲ. ಆದ್ರೆ ಯಾವನೋ ಒಬ್ಬನ ಅಡ್ಡ ಹಾಕೊಂಡು ಆ ಜಾಗ ನಮ್ದೇ ಅಂತ ಹೇಳಿ ಕಾಡಿಸಿ ಸುಮಾರು ಪ್ರತಿ ಹಳ್ಳಿಯಲ್ಲಿ ಕೂಡ ಇವತ್ತೇನೋ 6 ತಾಲೂಕಿದೆ, 6 ತಾಲೂಕಲ್ಲಿ ಕೂಡ ಸುಮಾರು ರೈತರಿಗೆ, ಬಡವರಿಗೆ, ಅನ್ನ ಇಲ್ಲಿರ್ತಕ್ಕಂಥವ್ರಿಗೆ, ಅವ್ರಿಗೆ ಬ್ಯಾಕ್ಗ್ರೌಂಡ್ ಇಲ್ಲದಕ್ಕೆ ಹಿಂಸೆ ಕೊಡ್ತಾ ಇದ್ದಾರೆ. ಇದ್ರ ಪರವಾಗಿ ಏನಾದರೂ ಹೋರಾಟ ಮಾಡಿ ಆ ಒಂದು ಸ್ಥಳೀಯ ಜಾಗವನ್ನು ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಸಾಹಸ ಮಾಡ್ತೀರಾ ಸರ್? ನಾನು ಅವಾಗಲೇ ಹೇಳಿದೆ, ದಾಖಲೆ ನಕ್ಷೆ ಎಲ್ಲಿದೆಯಾ, ಯಾರ್ದು ನಕ್ಷೆ ಇತ್ತು ಮುಚ್ಚಾಕಿದಾರೋ ಆ ನಕ್ಷೆ ಮತ್ತು ದಾಖಲೆ ತಮ್ಮನ್ನು ಎತ್ಕೊಂಬನ್ನಿ. ರೈತ ಸಂಘ ನಿರಂತರವಾಗಿ ನೊಂದ ರೈತರ ಪರ, ರಸ್ತೆ ಇಲ್ಲದ ರೈತರ ಪರ, ಮತ್ತು ನಿಮ್ಮ ಜಮೀನನ್ನು ಕಬಳಿಸಿರುವ ಭೂಗಳ್ಳರ ವಿರುದ್ಧ ನಮ್ಮ ಪ್ರಾಣ ಬೇಕಾದ್ರೂ ಆಡಾಡ್ತೀವಿ. ನಾವು ಅದಕ್ಕೆ ಸಿದ್ಧ ಇದ್ದೀವಿ. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ
ಏನು ನಾವು ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಮುಂದಾಗಿದ್ದೀವಿ, ರೈತ ಸಂಘಟನೆ ನಾರಾಯಣಗೌಡ ಬಣ, ಕೆಲವು ಭೂಗಳ್ಳರು ಮತ್ತು ಸ್ಥಳೀಯ ರಿಯಲ್ ಎಸ್ಟೇಟ್ ಉದ್ಯಮಿಗಳು ನಾರಾಯಣಗೌಡರನ್ನ ಇವತ್ತೇ ಮಟ್ಟ ಹಾಕಬೇಕು, ಅವನ್ನ ಕೊಲೆ ಆದರೂ ಮಾಡಬೇಕು ಅಂಥೇಳಿ ಕೊಲೆ ಸಂಚು ಕೂಡ ನಡೀತಾ ಇದೆ. ಅಷ್ಟರ ಮಟ್ಟಿಗೆ ಇವತ್ತು ಭೂಗಳ್ಳರ ಕೆಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ನಾನು ಹೇಳೋದಷ್ಟೇ, ತಾಯಿ ಕೊಟ್ಟ ಜನ್ಮ, ಪ್ರೀತಿ ಕೊಟ್ಟ ಜನರ ವಿಶ್ವಾಸ, ಈ ಒಂದು ಜೀವ ಬಡ ರೈತ ಕೂಲಿ ಕಾರ್ಮಿಕರಿಗೆ ಅವರ ಸಮಸ್ಯೆಗಳಿಗಾಗಿ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ನೀವು ಹೇಳದ ಕಟ್ಟ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಕೆಲವು ರಿಯಲ್ ಎಸ್ಟೇಟ್ ಕಪಿಮುಷ್ಟಿಯಲ್ಲಿರುವ 3800 ಹಳ್ಳಿಯ ಬಂಡಿ ದಸ್ತೆ, ಕಾಲು ದಾರಿ, ಸ್ಮಶಾನ ಜಾಗ, ಗೋಮಾಳ, ರಾಜಕಾಲುವೆ, ಕೆರೆ, ಗುಂಡುತೋಪು ಈ ಉಳಿಸುವಾಗಾಗಿ ನಾನು ಸದಾ ನಿಮ್ಮ ಸೇವಕನಾಗಿರ್ತೀನಿ. ನೀವು ದಾಖಲೆಗಳ ಸಮೇತ ಬಂದರೆ ನಾನು ನಿಮಗೆ ನ್ಯಾಯ ನಿರಂತರವಾಗಿ ನಾನು ಹೋರಾಟ ಮಾಡ್ತೀನಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.